ಬಾಯಿಯ ವಾಸನೆ ಬರುತ್ತೆ. ಸೊ ನಾವು ದಿವಸಕ್ಕೆ ಎರಡು ಸಲ ಬ್ರಷ್ ಮಾಡ್ತೀವಿ, ಆದರೂ ಬಾಯಿ ಸ್ಮೆಲ್ ಬರುತ್ತೆ. ಯಾಕೆ? ಒಂದು ಯು ವಿಲ್ ಹ್ಯಾವ್ ಅ ಪರತ್ ಕಾಲ್ಡ್ ಎಸ್ ಪ್ಲಾಕ್. ಬಿಕಾಸ್ ಆಫ್ ದ ಪ್ಲಾಕ್ ದಟ್ ಕಂಟೈನ್ಸ್ ಆಲ್ ದ ಬ್ಯಾಕ್ಟೀರಿಯಾ ಇನ್ಸೈಡ್. ಚಾಕ್ಲೇಟ್ಸ್ನಲ್ಲಿ ಸೆಂಟ್ ಇರುತ್ತೆ, ಜಸ್ಟ್ ಫಾರ್ ಸಮ್ ಟೆಂಪರರಿ ಟೈಮ್ ಅದು ಪ್ರಿವೆಂಟ್ ಆಗುತ್ತೆ. ಬಟ್ ಆ್ಯಕ್ಚುಯಲ್ ಯೂಸ್ ದ ಟ್ರೀಟ್ಮೆಂಟ್ ಆಫ್ ದಿಸ್ ಸ್ಮೆಲ್ ಇಸ್ ಕ್ಲೀನ್ ಅಪ್ ಮಾಡಿಸ್ಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಹಲ್ಲಿನ ರಕ್ಷಣೆ ನಮ್ಮ ಕೈಯಲ್ಲೇ ಇದೆ. ಹಲ್ಲನ್ನು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕು, ಯಾವ ರೀತಿಯ ಪೇಸ್ಟನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮಗೆ ಡಾಕ್ಟರ್ ಅಂಜುಮ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಇವರು ನಮ್ಮೊಂದಿಗೆ ಮತ್ತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೇಡಮ್, ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಏನಂದರೆ ಬಾಯಿಯ ವಾಸನೆ ಬರುತ್ತೆ. ಸೊ ನಾವು ದಿವಸಕ್ಕೆ ಎರಡು ಸಲ ಬ್ರಷ್ ಮಾಡ್ತೀವಿ, ಆದರೂ ಬಾಯಿ ಸ್ಮೆಲ್ ಬರುತ್ತೆ. ಯಾಕೆ? ಓಕೆ, ಬಾಯಿ ಸ್ಮೆಲ್ ಇರೋದು ಇಂಟರ್ನಲ್ ಗಮ್ಸ್ ಒಳಗಿರೋದು ಬ್ಯಾಕ್ಟೀರಿಯಾದಿಂದ. ಆ್ಯಕ್ಚುಲಿ ಯು ಹ್ಯಾವ್ ಸ್ಟ್ರೆಪ್ಟೋಕೋಕಸ್ ಆ್ಯಂಡ್ ಸ್ಟೆಫೈಲೋಕೋಕಸ್ ಬ್ಯಾಕ್ಟೀರಿಯಾಸ್ ಅದೆಲ್ಲ ಇರುತ್ತೆ ಬಾಯಿನಲ್ಲಿ. ದಟ್ ಈಸ್ ಪ್ರೆಸೆಂಟ್ ವಿತಿನ್ ದ ಹ್ಯೂಮನ್ ಬಾಡಿ, ಸ್ಪೆಷಲಿ ಇನ್ ದ ಓರಲ್ ಕ್ಯಾವಿಟಿ ಅಲ್ಲಿರುತ್ತೆ. ಹಲ್ ಮೇಲೆ ಒಂದು ಯು ವಿಲ್ ಹ್ಯಾವ್ ಅ ಪರತ್ ಕಾಲ್ಡ್ ಎಸ್ ಪ್ಲಾಕ್. ಬಿಕಾಸ್ ಆಫ್ ದ ಪ್ಲಾಕ್ ದಟ್ ಕಂಟೈನ್ಸ್ ಆಲ್ ದ ಬ್ಯಾಕ್ಟೀರಿಯಾ ಇನ್ಸೈಡ್. ಅದರಿಂದ ಇಟ್ ರಿಲೀಸಸ್ ಸರ್ಟನ್ ಕೆಮಿಕಲ್ಸ್. ಇದು ಬ್ಯಾಕ್ಟೀರಿಯಾ ಸರ್ಟನ್ ಗ್ಯಾಸಸ್ ರಿಲೀಸ್ ಮಾಡ್ತಾರೆ, ಅದರಿಂದ ಸ್ಮೆಲ್ ಓಕೆ ಬರುತ್ತೆ. ಅಂದರೆ ನಾವು ಅದರ ಒಸಡು ರಕ್ಷಣೆ ಮಾಡ್ಕೊಬೇಕಾ ಅಥವಾ ಫುಡ್ಡು ನಾವು ಏನು ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ, ಹೇಗೆ? ಕಾಸಸ್ ಮೆನಿ ಇದೆ, ಎಟಿಯಾಲಜೀಸ್ ಮೆನಿ ಇದೆ. ಒಂದು ಡಯಟ್ರಿ ಇರುತ್ತೆ. ಮೇನ್ ಥಿಂಗ್ ಡಯಟ್, ಬ್ಯಾಲೆನ್ಸ್ಡ್ ಡಯಟು ಇಂಪಾರ್ಟೆಂಟ್ ಇರುತ್ತೆ, ಫಾರ್ ದ ಸ್ಮೆಲ್ ಟು ಬಿ ಪ್ರಿವೆಂಟೆಡ್. Second, oral hygiene is also important to clean the oral cavity properly and keep the oral hygiene proper in the mouth to prevent the bacteria and the smells. ಓಕೆ, ಈ ಸ್ಮೆಲ್ಲನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದಿಷ್ಟು ಚಾಕ್ಲೇಟ್ಸ್ ತಿನ್ನುವಂಥದ್ದು ಅಥವಾ ಚ್ವಿಂಗಮ್ ತಿನ್ನುವಂಥದ್ದು ಅಭ್ಯಾಸಗಳನ್ನ ಮಾಡ್ಕೊತಾರೆ. ಇದು ಎಷ್ಟರ ಮಟ್ಟಿಗೆ ಸೇಫ್? Safe is there, but it is of no use using chocolates and this, because chocolates ನಲ್ಲಿ ಸೆಂಟ್ ಇರುತ್ತೆ, just for some temporary time ಅದು ಪ್ರಿವೆಂಟ್ ಆಗುತ್ತೆ. ಬಟ್ ಆ್ಯಕ್ಚುಯಲ್ ಯೂಸ್ ದ ಟ್ರೀಟ್ಮೆಂಟ್ ಆಫ್ ದಿಸ್ ಸ್ಮೆಲ್ ಇಸ್ ಕ್ಲೀನ್ ಅಪ್ ಮಾಡಿಸ್ಬೇಕಾಗತ್ತೆ. ಡಾಕ್ಟರ್ಸ್ ಹೇಳ್ತಾರೆ ನೋಡಿ, ಕ್ಲೀನ್ ಅಪ್ ಮಾಡಿಸಿ, ಹಲ್ ಕ್ಲೀನ್ ಮಾಡಿಸಿ. ಹಲ್ ಕ್ಲೀನ್ ವೈಟ್ ಆಗೋಕ್ಕೆ ಟೈಪ್ಸ್ ಮಾಡಲ್ಲ, ಬೇಸಿಕಲಿ ಮಾಡೋದು ಪ್ಲಾಕ್ ತೆಗಿಯೋಕ್ಕೆ. ಪ್ಲಾಕ್ ಕಂಟೈನ್ಸ್ ದಟ್ ಜರ್ಮ್ಸ್ ವಿಚ್ ರಿಲೀಸಸ್ ದ ಬ್ಯಾಕ್ಟೀರಿಯಾ. ಅದು ತೆಗೆದಿದ್ರೆ ನಿಮಗೆ ಆಟೋಮ್ಯಾಟಿಕ್ ಸ್ಮೆಲ್ ಕಮ್ಮಿ ಆಗಿಬಿಡುತ್ತೆ. ಬ್ರಷ್ನಲ್ಲಿ ಬ್ಲಡ್ ಬರುತ್ತೆ, ಅದೂ ಕಮ್ಮಿ ಆಗುತ್ತೆ. ಅದೆಲ್ಲ ಡಿಫ್ರೆಂಟ್. ಗಮ್ ಹೆಲ್ತ್ ವಿಲ್ ಬಿಕಮ್ ಮಚ್ ಮೋರ್ ಬೆಟರ್ ಆ್ಯಂಡ್ ಸ್ಮೆಲ್ ವಿಲ್ ಬಿ ಕಂಪ್ಲೀಟ್ಲಿ ಪ್ರಿವೆಂಟೆಡ್. ಸ್ಮೆಲ್ಗೆ ಇಂಗ್ಲೀಷ್ನಲ್ಲಿ ಹ್ಯಾಲಿಟಾಸಿಸ್ ಅಂತ ಹೇಳ್ತೀವಿ. ಸೊ ಮೇನ್ ಕ್ಲೀನಿಂಗ್ ಮಾಡಿಸ್ಬೇಕು. ಓರಲ್ ಪ್ರೊಫಿಲಾಕ್ಸಿಸ್ ಅಂತ ಡೆಂಟಿಸ್ಟ್ ಹತ್ರ ಹೋದರೆ ಅವ್ರು ಮಾಡ್ತಾರೆ. ದಟ್ ವಿಲ್ ಹೆಲ್ಪ್ ದೆಮ್ ಪ್ರಿವೆಂಟ್ ದ ಸ್ಮೆಲ್ ಬೇಸಿಕಲಿ. ಆ್ಯಂಡ್ ಡಯಟು, ಬ್ಯಾಲೆನ್ಸ್ಡ್ ಡಯಟ್ ತಿಂದರೆ ಇಟ್ ಈಸ್ ಗುಡ್, ಬಿಕಾಸ್ ವಾಟ್ ಎವರ್ ವಿ ಆರ್ ಈಟಿಂಗ್ ಇಟ್ ಈಸ್ ಶೋಯಿಂಗ್ ಇನ್ ದ ಹ್ಯೂಮನ್ ಬಾಡಿ. ಅದನ್ನು ಮೇಂಟೈನ್ ಮಾಡಬೇಕು. ಆ್ಯಂಡ್ ಲಾಟ್ ಆಫ್ ವಾಟರ್ ಕುಡಿಬೇಕು. ನೀರು ಕುಡಿಯೋದು ಯು ಹ್ಯಾವ್ ಟು ಕೀಪ್ ಅ ಹ್ಯಾಬಿಟ್ ಆಫ್ ಇಟ್, ಸೊ ದಟ್ ದ ಬ್ಯಾಕ್ಟೀರಿಯಾ ಇನ್ ದ ಮೌತ್ ಗೆಟ್ಸ್ ಡೆಡ್ ಆ್ಯಂಡ್ ವಾಶ್ಡ್ ಅವೇ. ದ ಟಾಕ್ಸಿನ್ಸ್ ಇನ್ ದ ಬಾಡಿ ವಾಶ್ ಆಗಿಬಿಡುತ್ತೆ. ಓಕೆ ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಏನಾದ್ರು ನಾವು ಸೇವಿಸಿದ ನಂತರ ಇಮ್ಮಿಡಿಯೇಟ್ ಬಾಯಿನ ಮುಕ್ಕಳಿಸ್ಬೇಕು ಅಥವಾ ಬಾಯಿನ ಒಂದ್ಸಲ ವಾಶ್ ಮಾಡ್ಕೊಳ್ಳೋದು ಸೂಕ್ತ. ಹಾಗೆ ಬಾಯಿ ವಾಸನೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಮೌತ್ ಫ್ರೆಶ್ನರು ಅಥವಾ ಚಾಕ್ಲೇಟು, ಇನ್ನೊಂದೇನು ಸಾಕಷ್ಟು ಜನರಿಗೆ ಅಡಿಕೆ ತಿನ್ನುವಂಥದ್ದು, ಈ ಥರದ ಅಭ್ಯಾಸಗಳಿರುತ್ತೆ. ಅದರ ಬದಲಾಗಿ ಆಗಾಗ ನೀರನ್ನು ಕುಡಿತಾ ಇರಿ ಅಂತೇಳಿ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಅದನ್ನು ಪಾಲಿಸೋಣ ಅಂತ ಹೇಳ್ತೇನೆ. ನಮಸ್ಕಾರ.